ಗುರುಗಳೇ ನಮಸ್ಕಾರ. ನಮಸ್ಕಾರ ಅರವಿಂದ್ ಅವರಿಗೆ. ಪ್ರಥಮವಾಗಿ ಅರವಿಂದ್ ಅವರಿಗೆ ನಮಸ್ಕಾರ, ನಂತರ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿಶೇಷ ತೋರಿಸ್ಬೇಕಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಜ್ಯೂಸ್ ಕುಡಿಯೋದಕ್ಕೆ ಅಂಗಡಿಗಳು ಓಡಾಗ್ತಿದ್ದಾರೆ. ಹೌದು, ಏನೇನೋ ರುಬ್ಕೊಂಡು ಕುಡಿತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಮನೆ ಕೇಳಿದಾಗ ಆಯುರ್ವೇದಿಕಲ್ಲಿ ನಮಗೊಂದು ಜ್ಯೂಸ್ ಮಾಡಿಕೊಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿರಬೇಕು, ಆ ಥರ ಜ್ಯೂಸ್ ಮಾಡಿಕೊಡಿ, ಆ ಥರ ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರಬೇಕು ಅಂತ ಅದಾದ ಯಾವ್ದು ತಿಳಿಸ್ಕೊಡಿ ಅಂತ ನೀವು ಹೇಳಿದಾಗ ನಮ್ಗೆ ಪ್ರಥಮವಾಗಿ ನೆನಪು ಬಂದಿದ್ದು ಇದು ನಿಂಬೆ ಹುಲ್ಲು ಅಂತ, ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ, ನಿಂಬೆ ಹುಲ್ಲು ಅಂತ ಹೇಳ್ತಾರೆ. ಇದನ್ನ ನೋಡಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸರಿ ಗುರುಗಳೇ, ಶುರು ಮಾಡಿಬಿಡಿ. ಮತ್ತೆ ನಂತರ ಇದು ತಾಟಿ ಕಲ್ ಸಕ್ಕರೆ. ತಾಟಿ ಕಲ್ ಸಕ್ಕರೆ ನೋಡಿ ವೀಕ್ಷಕರೇ, ತಾಟಿ ಕಲ್ ಸಕ್ಕರೆ ಅದು ನೋಡೋದಕ್ಕೆ ಸ್ವಲ್ಪ ತಾಟಿ ಬೆಲ್ಲ ಥರ ಇರುತ್ತೆ. ಇದು ತಾಟಿ ಕಲ್ ಸಕ್ಕರೆ ಅಂತ ನಾವು ಇದನ್ನ ಕರಿತೀವಿ. ಓಕೆ. ಅದಕ್ಕೆ ನಂತರ ತುಳಸಿ. ಓಕೆ. ಇದು ಮನೆಯಲ್ಲಿ ಸಿಗೋಂಥ, ಮನೆ ಮುಂದೆ ಬೆಳೀತಾರಲ್ಲ. ಓಕೆ. ನೀವು ಅನ್ಕೊಬೋದು ಲೆಮನ್ ಗ್ರಾಸ್ ತೋರಿಸ್ಬಿಟ್ಟು ನಾವು ಎಲ್ಲಿಂದ ತೊಗೊಂಬರೋಣ ಅಂತ. ಇದು ಮನೆಯಲ್ಲೇ ಕೂಡ ಬೆಳೆಸ್ಕೊಬೋದು, ತುಂಬ ಈಸಿ ಬೆಳೆ ಅಂಥದ್ದು. ಪಾಟಲ್ ಹಾಕಿ ಬೆಳೆಸ್ಕೊಳ್ಳಿ, ಪ್ರತಿನಿತ್ಯ ಉಪಯೋಗಿಸೋದ್ರು ಕೂಡ ಏನೂ ಆಗುತ್ತೆ. ಇದು ನೋಡಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿದಾಗ, ಈ ಲೆಮನ್ ಗ್ರಾಸ್ ಒಂದು 4-5 ಗರಿ ತಗೊಳ್ಳಿ, ಥರ ಮಡಚಿ ಇದನ್ನ ಕಟ್ ಮಾಡಿ ಹಾಕ್ಬೇಕು. ನೀವು ಕಟ್ ಮಾಡಿ ಜಾರ್ ಕತ್ತರಿಲಿ ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತುಂಡಾಗಿ ಮಾಡಿಕೊಂಡು ಅದಕ್ಕೆ ನಂತರ ತುಳಸಿ. ಓಕೆ. ನಿಮಗೆ ರುಚಿಗೆ ತಕ್ಕಷ್ಟು ಕಲ್ ಸಕ್ಕರೆ. ಇದು ತಾಟಿ ಕಲ್ ಸಕ್ಕರೆ. ನಿಮಗೆ ನಮ್ಮ ರುಚಿ ಸಕ್ಕರೆ ಯಾವ ರೀತಿ ರುಚಿ ಇರುತ್ತೋ ಅದಕ್ಕಿಂತ 2 ಪಟ್ಟು ರುಚಿ ಜಾಸ್ತಿ ಇರ್ತಿದ್ದು. ನಮಗೆ ಸಕ್ಕರೆ ಕಾಯಿಲೆ ಇರೋರು ಉಪಯೋಗಿಸೋದು ಬೇಡ. ಅದಕ್ಕೋಸ್ಕರ ಸಕ್ಕರೆ ಕಾಯಿಲೆ ಇಲ್ದಿದ್ದವರು ಉಪಯೋಗಿಸ್ಬೋದು. ಇದು ಸಕ್ಕರೆ ಕಾಯಿಲೆ ಇಲ್ದಿರೋದು ಸಕ್ಕರೆ ಹಾಕ್ಕೊಬೇಡಿ, ಹಾಗೆ ಪ್ಲೈನಾಗಿ ಉಪಯೋಗಿಸೋದು, ಪ್ಲೈನಾಗಿ ತೊಗೋಬೋದು ಜ್ಯೂಸ್. ನಿಮಗೆ ಇದು ಕಲ್ ಸಕ್ಕರೆ ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀರು, ಶುದ್ಧವಾಗಿರ್ತಕ್ಕಂಥ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಮಗೆ ಇನ್ನೊಂದು ಹೇಳ್ತೀರಾ ಆಮೇಲೆ ಬೇಕಾದರೆ ಉಪಯೋಗಿಸ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಓಕೆ. ಇಷ್ಟು ಮಾಡ್ಕೊಳ್ಳಿ. ಇದನ್ನು ವೆಲ್ಕಮ್ ಜ್ಯೂಸ್ ಅಂತಲೂ ಕರಿಬೋದು. ನಿಮಗೆ ಮನೆಗಳಲ್ಲಿ ಯಾರಾದರೂ ನೆಂಟರುಗಳು ಬಂದಾಗ ಅಥವಾ ಕೊಡೋದಕ್ಕೆ ತುಂಬ ಆರೋಗ್ಯವಾಗಿರುತ್ತೆ, ತುಂಬ ರುಚಿನೂ ಇರುತ್ತೆ. ಈಗ ನೀವು ರುಚಿ ಮಾಡಿಬಿಟ್ಟು ನಮಗೆ ಹೇಳಿ. ಡನ್. ಬನ್ನಿ ವೀಕ್ಷಕರು, ಅದು ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ಇದ್ರದ್ದು ಬೆನಿಫಿಟ್ ನಾವು ಈಗ ಇದನ್ನು ಮಾಡ್ತಾ ಇರೋದು ಓಕೆ, ಏನೇನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದು ಮಿಕ್ಸಿ ಅದು ರುಬ್ಕೊಂಡು ಬರೋಷ್ಟರಲ್ಲಿ ಗುರೂಜಿಯವರು ಅದನ್ನು ಏನೇನು ಬಳಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಈಗ ಅದನ್ನು ಉಪಯೋಗಿಸೋದ್ರಿಂದ ಪ್ರಥಮವಾಗಿ ಹೊಟ್ಟೆ ಶುದ್ಧ ಆಗುತ್ತೆ. ಏನೇ ಇದ್ರೂ ಹೊಟ್ಟೆನಲ್ಲಿ ಕಂಪ್ಲೀಟ್ ಕ್ಲಿಯರ್. ಅದರಿಂದ ಕೂಡ ಅದ್ರ ಜೊತೆಗೆ ನಾವು ತುಳಸಿ ಇದು ಮಾಡ್ಕೊಂಡಿದ್ದೀವಿ. ಅದನ್ನು ಮಿಕ್ಸ್ ಮಾಡೋದ್ರಿಂದ ನಮಗೆ ಆಂಟಿಬಯೋಟಿಕ್ ತುಂಬ ಜಾಸ್ತಿ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ. ನಂತರ ಈ ಲೆಮನ್ ಗ್ರಾಸ್ ಅಂತದ್ದು ಸುಸ್ತು, ಯಾವಾಗಲೂ ನಮ್ಗೆ ಬಾಯಿ ಒಣಗುತ್ತೆ, ಸುಸ್ತಾಗ್ತಿರುತ್ತೆ, ಆ ಥರದವ್ರು ಕೂಡ ಉಪಯೋಗಿಸ್ತಾರೆ. ದೂರದಲ್ಲಿ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲಾಂದ್ರೆ ಏನಾದರೂ ಹೊಲಗಳಲ್ಲಿ ಜಮೀನುಗಳಲ್ಲಿ ಧಾರಾಳವಾಗಿ ತಗೊಳ್ಳಿ, ಧಾರಾಳವಾಗಿ. ಆಮೇಲೆ ಇನ್ನೊಂದು ಶಬ್ದ ಬರ್ತದೆ, ಅದು ಮುಗಿದು ಬಿಡಲಿ, ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಈಗ ಗುರೂಜಿಯವರು ನಮಗೆ ಜ್ಯೂಸ್ ಬಗ್ಗೆ ಹೇಳಿದ್ರಾಗಲೇ, ಬಟ್ ಅದು ಈಗ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಬಿಟ್ಟು ತೊಗೊಂಬಂದಿದ್ದಾರೆ. ಸೊ ಅದನ್ನು ಈಗ ಯಾವ ರೀತಿ ಅದನ್ನು ನಾವು ಯೂಸ್ ಮಾಡೋದಂತ ತಿಳಿಸ್ಕೊಡ್ತಾರೆ. ನೋಡಿ, ಇದನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬಂದಿರಲ್ಲ, ಅದನ್ನು ಶೋಧಿಸ್ಕೊಬೇಕು. ನಾವು ಶುದ್ಧವಾಗಿರ್ತಕ್ಕಂಥದ್ರಲ್ಲಿ ಶೋಧಿಸ್ಕೊಂಡು ನೋಡಿ, ಇದು ನೋಡೋದಕ್ಕೆ ಆಗಿದೆ ಅಂತ ಹೇಳಿದರೆ ಈ ರೀತಿ ಶೋಧಿಸ್ಕೊಂಡು ಇರಲಿ. ಈ ಕಬ್ಬಿನ ರಸ ಥರ ಕಾಣಿಸಲ್ವಾ? ತುಂಬ ನಿಮಗೆ ಆ ಸ್ವಾದ ಹಾಗೇ ಇರುತ್ತೆ ರುಚಿ ಮಾಡೋದಕ್ಕೆ. ಇದಕ್ಕೆ ನಿಮಗೆ ಬೇಕಾದರೆ ನಿಂಬೆಹಣ್ಣು ಹನಿ ಹಾಕ್ಕೊಬೋದು, ನಿಮ್ಗೆ ಇನ್ನೂ ರುಚಿ ಬೇಕು ನನಗೆ ಆ ಥರ ಅಂತ ಹೇಳಿದ್ರೆ. ಈಗ ಕೆಲವ್ರು ಏನು ಮಾಡ್ತಾರೆ, ಇದು ಏನೋ ಒಂಥರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ರುಚಿ, ನಮಗೆ ಇದು ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಅದರ ಅನುಭವ ಗೊತ್ತಾಗುತ್ತೆ. ಇನ್ನೂ ರುಚಿ ನನಗೆ ಬೇಕಪ್ಪ ಅಂತ ಹೇಳಿದ್ರೆ ನಾವು ಒಂದನಿ ನಿಂಬೆಹಣ್ಣು ಹಾಕ್ಕೊಬೋದು, ಅಥವಾ ಇದ್ರ ಜೊತೆಗೆ ಶುಂಠಿ ಕೂಡ ಇದಕ್ಕೆ ಮಿಶ್ರಣ ಮಾಡ್ಕೊಬೋದು. ಗುರುಗಳೇ, ಈಗ ಇದು ನಾನು ಇವಾಗ ರೆಗ್ಯುಲರ್ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ನಮಗೆ? ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದೀರಾ. ಇದರಿಂದ ನೀವು ಪ್ರತಿನಿತ್ಯ ಕುಡಿತಾ ಬಂದರೆ ಹೊಟ್ಟೆ ಶುದ್ಧವಾಗುತ್ತೆ ಮೊದಲೇ ಹೇಳಿದ್ರಿ. ನಮಗೆ ಹೊಟ್ಟೆ ಶುದ್ಧ, ನಮಗೆ ಪ್ರಥಮವಾಗಿ ಹಿಂದಿನ ಕಾರ್ಯಕ್ರಮಗಳೆಲ್ಲ ನಿಮ್ಗೆ ಹೇಳಿದ್ರಿ, ಹೊಟ್ಟೆ ಶುದ್ಧವಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳು ಬರೋದು. ಆಲ್ಮೋಸ್ಟ್ ಎಲ್ಲದಕ್ಕೂ ಹೊಟ್ಟೆ ಮೂಲ. ಅದಕ್ಕೋಸ್ಕರ ಇದನ್ನು ನೀವು ಉಪಯೋಗಿಸ್ತಾ ಬಂದರೆ ದೇಹನ ಯಾವ ರೀತಿ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ನಾವು ನಿಮ್ಗೆ ಹೇಳ್ತಾ ಇರ್ತೀರಿ ಒಂದು ವಜ್ರ ದೇಹ ಅಂತ, ಆ ರೀತಿ ಕಾಯಿಲೆಗಳಿಗೆ ವಜ್ರ ಕವಚವಾಗಿ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಬೋದು, ಧಾರಾಳವಾಗಿ ಮಾಡ್ಕೊಬೋದು. ಇದರಿಂದ ಮತ್ತೆ ಈ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತಿರೋ ಅದು ತೊಲಗೂಡೋಗುತ್ತೆ. ಗ್ಯಾಸ್ಟ್ರಿಕ್ ಇದಕ್ಕೆ ವಿರುದ್ಧ ಭಯ ಪಡುತ್ತೆ ಗ್ಯಾಸ್ಟ್ರಿಕ್. ಇದು ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತಾರೆ, ಖಂಡಿತವಾಗಿ ಬಳಸ್ಕೊಬೋದು.
ಆದರೆ ನೀವು ತುಂಬ ಪ್ರಮಾಣಗಳು ಹೇಳಿದ್ದಾರೆ ಗುರೂಜಿಗಳು ಮತ್ತು ಅರವಿಂದ್ ಅವರು ಹೇಳ್ಬಿಟ್ಟಿದ್ದಾರೆ ಅಂದರೆ ಪ್ರಮಾಣಗಳು ಹೆಚ್ಚಾಗಿ ಒಂದೊಂದು ಲೀಟ್ರ್ ಗಟ್ಟಲೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಇದು ಕಮ್ಮಿ ಇರಬೇಕು. ಹೌದು, ಇದನ್ನು ಕೂಡ ಪ್ರಮಾಣಗಳಂತ ಇರುತ್ತೆ. ಅದೇ ರೀತಿ ಮತ್ತು ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವೈದ್ಯರು ಸಲಹೆ ಪಡ್ಕೊಂಡು ಉಪಯೋಗಿಸೋದು ತುಂಬ ಉತ್ತಮ. ಅಂದರೆ ದೇಹನ ಹೀಟ್ ಮಾಡುತ್ತೆ ಇಲ್ಲ ಕೋಲ್ಡ್ ತಂಪು ಮಾಡುತ್ತೆ. ತಂಪು ಮಾಡುತ್ತೆ. ಅಂದರೆ ಬೇಸಿಗೆನಲ್ಲಿ ಇದು ತಂಪಾಗಿರುತ್ತೆ. ತಂಪು ಪಾನೀಯ ಥರ ಇದು ಯೂಸ್ ಮಾಡ್ಬೋದು. ಖಂಡಿತ ಉಪಯೋಗಿಸ್ಬೋದು. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆವಾಗಲೇ ನಿಮ್ಗೆ ಹೇಳಿದೆ, ಮನೆಗಳಿಗೆ ಯಾರಾದರೂ ಬಂದಾಗ ಈ ರೀತಿ ಕೊಡ್ತಾ ಬಂದರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಈ ರೀತಿ ನಮ್ಮಲ್ಲೂ ಕೂಡ ನಮ್ಮ ದೇಶಿ ಪದ್ಧತಿಗಳು ಈ ಥರ ಜ್ಯೂಸ್ ಮಾಡ್ಬೋದಾ, ಆಯುರ್ವೇದಿಕಲ್ಲಿ ಮಾಡ್ಕೊಬೋದು, ಬಂದವ್ರಿಗೂ ಕೊಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಉದ್ದೇಶ ಏನಂದರೆ ಎಲ್ರಿಗೂ ಪರಿಚಯ ಆಗುತ್ತೆ. ಈ ರೀತಿ ಪರಿಚಯ ಆದರೆ ಇದೇ ಕಷಾಯಗಳು ಮತ್ತು ಈ ಥರ ಜ್ಯೂಸ್ಗಳು ಉಪಯೋಗಿಸಕ್ಕೆ ಬಂದರೆ ನಮ್ಮ ದೇಶದಲ್ಲಿ ಕಾಯಿಲೆ ಏನಿದೆ ತೊಲಗೊಟ್ಟೋಗಿ. ಸೂಪರ್ ಗುರುಗಳೇ, ಇದನ್ನು ಈಗ ರುಚಿ ಮಾಡಿ. ಥ್ಯಾಂಕ್ಸ್ ಗುರುಗಳೇ. ಇದು ದೇಸಿ ಪಾನೀಯ ಪಕ್ಕಾ ಇದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮಾಡಿರೋಂಥ ಒಂದು ಒಳ್ಳೆ ಜ್ಯೂಸ್ ಇದು. ಸೊ ಗುರೂಜಿಯವರು ಇದ್ರ ಬಗ್ಗೆ ತುಂಬ ಹೊಟ್ಟೆ ಶುದ್ಧಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತು ದೇಹದಲ್ಲಿರುವಂಥ ಕಲ್ಮಶಗಳೆಲ್ಲ ಕ್ಲಿಯರ್ ಮಾಡುತ್ತೆ, ದೇಹನ ತಂಪಾಗಿಡುತ್ತೆ ಅಂತ ಹೇಳಿದ್ದಾರೆ. ಸೊ ಟೇಸ್ಟ್ ನೋಡ್ಬಿಡೋಣ ಹೇಗಿದೆ ಅಂತ. ನಾವು ನಿಮ್ಮ ಜೊತೆಯಲ್ಲಿ ಕುಡಿತೀವಿ. ಓಕೆ ಗುರುಗಳೇ. ತುಂಬ ಚೆನ್ನಾಗಿದೆ ಗುರುಗಳೇ. ಇದು ಕಬ್ಬಿನ ರಸಕ್ಕಿಂತ ಚೆನ್ನಾಗಿದೆ. ಕಬ್ಬಿನ ರಸನ ಏನು ಮಾಡಲ್ಲ, ಇದು ಕಬ್ಬಿನ ರಸಕ್ಕಿಂತ ತುಂಬ ಟೇಸ್ಟ್ ಇದೆ ಮತ್ತು ಆ ಸ್ವಾದನೂ ಇದೆ. ಇದರಲ್ಲಿ ಮಿಕ್ಸ್ ಮಾಡಿದ 3 ಐಟಮ್ ಅಲ್ವಾ? ತುಳಸಿ ಪ್ಲಸ್ ಅದು ತಾಟಿಕಲ್ ಸಕ್ಕರೆ ಮತ್ತು ನಿಂಬೆ ಹುಲ್ಲು, ಲೆಮನ್ ಗ್ರಾಸ್, ಮೂರೇ ಐಟಮ್ಸ್ನ ಹಾಕಿ ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿರೋದು. ಬಟ್ ಇದು ಅದು ಏನೋ ಬೇರೆ ಫೀಲಿಂಗ್ ಇದೆ. ಅಂದರೆ ಇದರಲ್ಲಿ ಇನ್ನೂ ಜಾಸ್ತಿ ಹಾಕಿದ್ದೀವಿ ನಾವು ಅನ್ನೋ ಥರ ಇದು ರುಚಿ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಇದನ್ನು ತಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ನಿಮ್ಮ ರಿಲೇಟಿವ್ ಯಾರಾದರೂ ಬಂದಾಗ ಮನೆಗೆ ಇದನ್ನು ಮಾಡಿಕೊಡಿ ದಯವಿಟ್ಟು. ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕುಡಿದು ಅನುಭವಿಸ್ತಾರೋ ಗೊತ್ತು ಅದು ರುಚಿ. ಬೆಲ್ಲವನೇ ಬೆಲ್ಲದ ಸಿಹಿನ ಅಂತ ಹೇಳ್ತಾರೆ. ಇದು ರುಚಿ ಅನುಭವಿಸ್ತಾನೆ ಗೊತ್ತಾಗುತ್ತೆ ಎಷ್ಟು ಸ್ವಾದ. ನನಗೆ ಆ ಟೇಸ್ಟ್ ಸಿಕ್ಕಿದೆ, ಬಟ್ ನಾನು ನಿಮ್ಗೆ ಅದನ್ನು ಎಷ್ಟು ನೀಟಾಗಿ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ನೀವು ಮಾಡಿ ಕುಡೀರಿ, ಅದ್ರ ಟೇಸ್ಟ್ ನೀವೇ ನೋಡ್ಕೊಳ್ಳಿರಿ. ಓಕೆ ಗುರುಗಳೇ, ಖಂಡಿತ ತಗೊಳ್ಳಿ, ಜ್ಯೂಸ್ ತಗೊಳ್ಳಿ. ಇದು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನನಗೆ ಎದೆಯಿಂದ ಈ ಗ್ಯಾಸ್ ತುಂಬ್ಕೊಂಡ್ಬಿಟ್ಟಿದೆ, ರಿಲೀಸ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಸಿಡಿಟಿ ಅಲ್ವಾ? ಹೌದು. ಕೆಲವರು ನಮ್ಮ ಇಲ್ಲಿ ಬಂದವರು ಗ್ಯಾಸ್ ನಮಗೆ ರಿಲೀಸ್ ಆಗ್ತದೆ, ಹಿಂದೇನೂ ಹೋಗ್ತಿಲ್ಲ ಮುಂದೆನೂ ಬರ್ತಿಲ್ಲ ಅಂತ ಹೇಳ್ತಾರೆ. ಹಾಸ್ಯ ಥರ ನಾವು ಅವ್ರು ಮಾಡಿ ಹೇಳ್ತಾರೆ. ಆಯ್ತಿರಪ್ಪ ಅಂತೇಳಿ ಇದನ್ನ ಒಂದು ಗ್ಲಾಸ್ ಕೊಟ್ಟರೆ ಸಂಪೂರ್ಣ ಹೊರಗಡೆ ಬಂದ್ಬಿಡುತ್ತೆ, ಫುಲ್ ಕ್ಲಿಯರ್ ಆಗ್ಬಿಡುತ್ತೆ. ತೇಗು ಬರಲ್ಲ ಅಂತ ಹೇಳ್ತಾರಲ್ಲ, ಸಂಪೂರ್ಣ ಊಟ ಆದಮೇಲೆ ಒಂದು ಗ್ಲಾಸ್ ತೊಗೊಂಡ್ಬಿಟ್ರೆ ತೇಗ್ ಬರುತ್ತೆ. ಮತ್ತು ಜೀರ್ಣಶಕ್ತಿನೂ ಕೂಡ ಹೆಚ್ಚಾಗಿ ಮಾಡುತ್ತೆ. ಹಲವಾರು ಉಪಯೋಗ. ಹೌದು, ಇದು ಒಂದು ಜ್ಯೂಸು ಹಲವಾರು ಉಪಯೋಗಗಳಿದೆ. ಮಲ್ಟಿಪಲ್ ಜ್ಯೂಸ್ ಇದು. ಅಂದ್ರೆ ಟೀ ಕಾಫಿಗಿಂತ ಇದು ತುಂಬಾ ಖಂಡಿತ ಬಿಸಿ ಮಾಡಿ ಕುಡಿಬಹುದು. ಬಿಸಿ ಮಾಡಬಾರ್ದು. ಹೌದೌದು, ಬಿಸಿ ಮಾಡಿದ್ರೆ ಇದು ಅದು ಬೇರೆ ಥರ ಅಡ್ಡ ಪರಿಣಾಮ ಬೇರೆ ಅಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಬಿಸಿ ಮಾಡಿ ಕುಡಿಯೋಂಥದ್ದು ಬೇಡ. ಸೊ ಹಾಗೆ ರೆಗ್ಯುಲರ್ ಏನು ನ್ಯಾಚುರಲ್ ಆಗಿ ಸಿಗುತ್ತೋ ಅದನ್ನ ಮಿಕ್ಸ್ ಮಾಡಿ ಕುಡಿಯೋದು ಒಳ್ಳೆಯದು. ನೋಡಿ, ನೀವು ಕುಡಿದಾದ್ಮೇಲೆ ಈ ಕುದಿನ ತಿಂದಿದ್ದೀವ ನಾವು ಅಥವಾ ಕಬ್ಬು ತಿಂದಿದ್ದೀವ ಅಂತ ಏನು ಗೊತ್ತಾಗ್ತಿಲ್ಲ. ಒಂದೊಂದಕ್ಕೆ ಇನ್ನೊಂದು 5 ನಿಮಿಷ ಆದಮೇಲೆ ಮತ್ತೆ ಒಂದು ಫ್ಲೇವರ್ ಚೇಂಜ್ ಆಗುತ್ತೆ. ಆ ರೀತಿ ಬದಲಾವಣೆ ಕೂಡ ಅಂಥದ್ದು ಅದ್ಭುತವಾಗಿರ್ತಕ್ಕಂಥ ಇದು ಲೆಮನ್ ಜ್ಯೂಸ್. ಏನು ಗುರುಗಳು ಇದ್ರ ಹೆಸರು ಹೇಳಿದ್ವಿ? ಇದ್ರ ಹೆಸರು ಶುಂಠಿ ಹುಲ್ಲಿನ ರಸ ಅಂತ ಹೇಳ್ಬೋದು, ಅಥವಾ ಜ್ಯೂಸ್ ಅಂತ ಹೇಳ್ಬೋದು. ಲೆಮನ್ ಜ್ಯೂಸ್ ಅಂತಾನೂ. ಲೆಮನ್ ಜ್ಯೂಸ್ ಅಂದ್ರೆ ನಿಮಗೆ ನಿಂಬೆ, ಇದು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ, ಅಥವಾ ನಿಂಬೆ ಹುಲ್ಲು ಅಂತ ನಾವು ಕನ್ನಡದಲ್ಲಿ ಕರೀತೀವಿ. ಅದಕ್ಕೋಸ್ಕರ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪಾನೀಯ ಇದು. ಎಲ್ಲರೂ ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡಿ, ಇದನ್ನ ನಿಮ್ಮ ಆರೋಗ್ಯ ನಿಮಗೆ ಗೊತ್ತಾಗುತ್ತೆ. ಸೂಪರ್, ಒಳ್ಳೆ ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ತುಂಬ ದಿವಸದ ಮೇಲೆ ಗುರೂಜಿಯವ್ರ ಮನೆಗೆ ಬಂದ ಮೇಲೆ ಆಚೆ ಕಡೆ ತುಂಬ ಗಾಳಿ ಇತ್ತು. ಅದಕ್ಕೋಸ್ಕರ ಮನೆ ಒಳಗಡೆನೇ ಶೂಟಿಂಗ್ ಮಾಡೋಣ ಅಂತೇಳಿ ಮನೆ ಒಳಗಡೆ ಶೂಟಿಂಗ್ ಮಾಡ್ತಾ ಇದ್ದೀವಿ ಈಗ. ದಯವಿಟ್ಟು ತಾವು ಕೂಡ ಮಾಡಿ ಕುಡೀರಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು. ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ. ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂಥೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು.